ಬೆಳಗಿನ ಬೆಳಕು. ಭೂಮಿಗೊಂದು ಸಬ್ಬತ್ತು. ಯಾಜಕ ಕಾಂಡ ಅಧ್ಯಾಯ 25. ಯೆಹೋವನು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಕರೆತಂದಾಗ ಆತನು ಕೇವಲ ಜನರನ್ನು ಮಾತ್ರ ವಿಮೋಚಿಸಲಿಲ್ಲ, ಬದಲಾಗಿ ತನ್ನ ದೇಶದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಅವರಿಗೆ ಕಲಿಸಿದನು. ಯಾಜಕ ಕಾಂಡ 25ನೇ ಅಧ್ಯಾಯವು ಒಂದು ಪ್ರಮುಖ ಸಾಲಿನೊಂದಿಗೆ ಆರಂಭವಾಗುತ್ತದೆ. ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಸೇರಿದ ಮೇಲೆ ಆ ದೇಶವು ಯೆಹೋವನಿಗೋಸ್ಕರ ಸಬ್ಬತ್ತನ್ನು ಆಚರಿಸಬೇಕು. ಯಾಜಕ ಕಾಂಡ 25:2. ಅಂದರೆ ಇದರ ಅರ್ಥ, ಸಬ್ಬತ್ತಿನ ಪರಿಕಲ್ಪನೆಯು ಕೇವಲ ಮನುಷ್ಯರ ದೇಹಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಯೆಹೋವನು ತನ್ನ ಪವಿತ್ರಾಲಯವನ್ನು ಭೂಮಿಯ ಮೇಲೆಯೂ ಇರಿಸಿದನು. ಇಸ್ರಾಯೇಲರು ದೇಶವನ್ನು ಅನುಭವಿಸಲು, ಕೆಲಸ ಮಾಡಲು ಮತ್ತು ಅದರ ಫಲವನ್ನು ಉಣ್ಣಲು ಅನುಮತಿ ಇತ್ತು. ಆದರೆ ಅವರು ಒಂದು ಸತ್ಯವನ್ನು ಎಂದಿಗೂ ಮರೆಯುವಂತಿರಲಿಲ್ಲ. ಆ ಭೂಮಿಯು ಎಂದೆಂದಿಗೂ ಮನುಷ್ಯರದಲ್ಲ, ಅದು ಯೆಹೋವನಿಗೆ ಸೇರಿದ್ದು ಮತ್ತು ಇಸ್ರಾಯೇಲರು ಆತನ ಒಡಂಬಡಿಕೆಯ ಕೆಳಗಿರುವ ಆತನ ಜನರಾಗಿ ಅಲ್ಲಿ ವಾಸಿಸುತ್ತಿದ್ದರು. ಬರೀ ಈ ಲೋಕದ ಪ್ರವಾಸಿಗಳು ಅಷ್ಟೇ ಆಗಿದ್ದರು. ಯೆಹೋವನು ಒಂದು ಸರಳವಾದ ಮಾದರಿಯನ್ನು ಹಾಕಿಕೊಟ್ಟನು. 6 ವರ್ಷಗಳ ಕಾಲ ಜನರು ತಮ್ಮ ಹೊಲಗಳಲ್ಲಿ ಬಿತ್ತಬಹುದು, ದ್ರಾಕ್ಷಿ ತೋಟಗಳನ್ನು ಕತ್ತರಿಸಿ ಸಿದ್ಧಪಡಿಸಬಹುದು ಮತ್ತು ಫಸಲನ್ನು ಸಂಗ್ರಹಿಸಬಹುದು. ಅವರು ಯೋಜಿಸಬಹುದು, ವ್ಯಾಪಾರ ಮಾಡಬಹುದು ಮತ್ತು ಸಾಮಾನ್ಯ ಕೃಷಿಯನ್ನು ನಡೆಸಬಹುದು. ಆದರೆ 7ನೇ ವರ್ಷದಲ್ಲಿ ಯೆಹೋವನು ವಿಭಿನ್ನವಾದುದನ್ನು ಆಜ್ಞಾಪಿಸಿದನು. 7ನೆಯ ವರ್ಷವು ಭೂಮಿಗೆ ವಿಶ್ರಾಂತಿಯ ಸಬ್ಬತ್ತಾಗಿರಬೇಕು. ಅದು ಯೆಹೋವನ ಸಬ್ಬತ್ತು. ಯಾಜಕ ಕಾಂಡ 25:4. ಆ ವರ್ಷದಲ್ಲಿ ಅವರು ಲಾಭಕ್ಕಾಗಿ ಕೃಷಿ ಮಾಡುವ ಮಾಲೀಕರಂತೆ ವರ್ತಿಸುವಂತಿರಲಿಲ್ಲ. ಅವರು ಬಿತ್ತಬಾರದು, ಗಿಡಗಳನ್ನು ಕತ್ತರಿಸಬಾರದು ಮತ್ತು ತಾನಾಗಿ ಬೆಳೆದದನ್ನು ಸುಗ್ಗಿಯಂತೆ ಕೊಯ್ಯಬಾರದು ಎಂದು ಯೆಹೋವನು ಹೇಳಿದನು. ಯಾಜಕ ಕಾಂಡ 25:4-5. ಭೂಮಿಯು ಆಗಲೂ ಫಸಲನ್ನು ನೀಡುತ್ತಿತ್ತು, ಆದರೆ ಇಸ್ರಾಯೇಲರು ಅದನ್ನು ಒಂದು ವ್ಯಾವಹಾರಿಕವಾಗಿ ಬಳಸುವಂತಿರಲಿಲ್ಲ. 7ನೇ ವರ್ಷವು ಕೇವಲ ಆರ್ಥಿಕ ನಿಯಮವಾಗಿರದೆ ಅದು ಒಂದು ಪವಿತ್ರ ವಿಶ್ರಾಂತಿ ಮತ್ತು ಆರಾಧನೆಯಾಗಿತ್ತು. ಇಲ್ಲಿಯೇ ಯೆಹೋವನ ಜ್ಞಾನವು ಪ್ರಕಾಶಿಸುತ್ತದೆ. ಆತನು ಏನೂ ಬೆಳೆಯುವುದಿಲ್ಲ ಎಂದು ಹೇಳುವುದಿಲ್ಲ, ಬದಲಾಗಿ ಅದು ಬೆಳೆಯಲಿ, ಆದರೆ ಅದನ್ನು ನಮ್ಮ ಸ್ವಂತ ಲಾಭಕ್ಕಾಗಿ, ನಮ್ಮ ಸ್ವಂತ ಸ್ವತ್ತು ಎಂದು ನಿಯಂತ್ರಿಸಬೇಡಿ ಎಂದು ಹೇಳಿದನು. ಸಬ್ಬತ್ತಿನ ವರ್ಷದಲ್ಲಿ ಬೆಳೆದ ಆಹಾರವು ಮನೆಯ ಪ್ರತಿಯೊಬ್ಬರಿಗೂ, ಅಂದರೆ ಆಳುಗಳಿಗೂ, ಕೂಲಿಯವರಿಗೂ ಮತ್ತು ಅವರೊಂದಿಗೆ ವಾಸಿಸುವ ಪರದೇಶಿಯವರಿಗೂ ಲಭ್ಯವಿತ್ತು. ಯಾಜಕ ಕಾಂಡ 25:6. ಯೆಹೋವನು ಪ್ರಾಣಿಗಳನ್ನು ಇದಕ್ಕೆ ಸೇರಿಸಿದನು. ಆ ಬೆಳೆಯು ಪಶುಗಳಿಗೂ ಮತ್ತು ಕಾಡು ಮೃಗಗಳಿಗೂ ಆಹಾರವಾಗಿತ್ತು. ಯಾಜಕ ಕಾಂಡ 25:7. ಈ ನಿಯಮದ ಹಿಂದಿರುವ ಕರುಣೆಯನ್ನು ಯೆಹೋವನು ಮತ್ತೊಂದು ಕಡೆ ವಿವರಿಸುತ್ತಾನೆ. ಬಡವರು ತಿನ್ನಲಿ ಎಂದು ಮತ್ತು ಕಾಡು ಮೃಗಗಳು ಉಳಿದದನ್ನು ತಿನ್ನಲಿ ಎಂದು ಭೂಮಿಯು ವಿಶ್ರಮಿಸುತ್ತದೆ. ವಿಮೋಚನಾ ಕಾಂಡ 23:10-11. ಆದ್ದರಿಂದ ಭೂಮಿಯ ಸಬ್ಬತ್ತು ಕೇವಲ ಕೃಷಿಯ ಬಗ್ಗೆಯಲ್ಲ, ಅದು ಯೆಹೋವನ ಮುಂದೆ ತೋರಿಸುವ ಕರುಣೆ, ನ್ಯಾಯ ಮತ್ತು ವಿನಯಿತಿಯ ಬುಗ್ಗೆಯಾಗಿದೆ. ಖಂಡಿತವಾಗಿಯೂ ಮನುಷ್ಯರ ಹೃದಯದಲ್ಲಿ ಉಂಟಾಗುವ ಭಯದ ಬಗ್ಗೆ ಯೆಹೋವನಿಗೆ ತಿಳಿದಿತ್ತು. ನಾವು ಬಿತ್ತದಿದ್ದರೆ ಏನನ್ನು ತಿನ್ನಬೇಕು ಎಂದು ಇಸ್ರಾಯೇಲರು ಕೇಳುವುದನ್ನು ನಾವು ಊಹಿಸಬಹುದು. ಆ ಪ್ರಶ್ನೆಗೆ ಯೆಹೋವನು ನಿಯಮದ ಒಳಗಡೆಯೇ ಉತ್ತರಿಸಿದ್ದಾನೆ. ಆತನು 6ನೇ ವರ್ಷದಲ್ಲಿ ತನ್ನ ಆಶೀರ್ವಾದವನ್ನು ಆಜ್ಞಾಪಿಸುವುದಾಗಿ ಮತ್ತು ಅದು 3 ವರ್ಷಗಳಿಗೆ ಸಾಕಾಗುವಷ್ಟು ಫಸಲನ್ನು ನೀಡುತ್ತದೆ.
ಎಂದು ವಾಗ್ದಾನ ಮಾಡಿದನು. ಯಾಜಕ ಕಾಂಡ 25, 20-22. ಅಂದರೆ ಭೂಮಿಯ ಸಬ್ಬತ್ತು ವಿಶ್ವಾಸವನ್ನು ತರಬೇತಿಗೊಳಿಸಲು ರೂಪಿಸಲಾಗಿತ್ತು. ಮನುಷ್ಯನು ಬದುಕಿರುವುದು ಕೇವಲ ತನ್ನ ಕಠಿಣ ದುಡಿಮೆಯಿಂದಲ್ಲ, ಯೆಹೋವನ ಪೂರೈಕೆಯಿಂದ ಬರುತ್ತದೆ ಎಂಬುದನ್ನು ಇಸ್ರಾಯೇಲರು ಕಲಿಯಬೇಕಿತ್ತು. ನನ್ನನ್ನು ನಂಬಿರಿ, ನಾನು ನಿಮ್ಮನ್ನು ಪೋಷಿಸುವನಾಗಿರುವಾಗ ವಿಶ್ರಾಂತಿಯು ಎಂದಿಗೂ ನಷ್ಟವಾಗುವುದಿಲ್ಲ ಎಂದು ಯೆಹೋವನು 6ನೇ ವರ್ಷದ ಆಶೀರ್ವಾದದ ಮೂಲಕ ಹೇಳುತ್ತಿದ್ದನು. ಈ ನಿಯಮವು ಮತ್ತೊಂದು ಆಳವಾದ ಸತ್ಯವನ್ನು ಕಲಿಸಿತು. ಭೂಮಿಯು ಯೆಹೋವನಿಗೆ ಸೇರಿದ್ದು. ಭೂಮಿಯು ನನ್ನದೇ, ಅದನ್ನು ಶಾಶ್ವತವಾಗಿ ಮಾರಬಾರದು ಎಂದು ಯೆಹೋವನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾಜಕ ಕಾಂಡ 25, 23. ಹೀಗೆ ಪ್ರತಿ 7ನೇ ವರ್ಷವೂ ಇಸ್ರಾಯೇಲರು ನೆನಪಿಸಿಕೊಳ್ಳಬೇಕಿತ್ತು, ನಾವು ಸಂಪೂರ್ಣ ಮಾಲೀಕರಲ್ಲ, ನಾವು ಯೆಹೋವನ ಅಧೀನದಲ್ಲಿರುವ ಬಾಡಿಗೆದಾರರು. ಇದಕ್ಕಾಗಿಯೇ ಇದನ್ನು ಯೆಹೋವನ ಸಬ್ಬತ್ತು ಎಂದು ಕರೆಯಲಾಗುತ್ತದೆ. ಇದು ಸಮಯದ ಮೇಲೆ, ಮಣ್ಣಿನ ಮೇಲೆ ಮತ್ತು ಜನರ ಜೀವನದ ಮೇಲೆ ಬರೆಯಲ್ಪಟ್ಟ ಆರಾಧನೆಯಾಗಿತ್ತು. ದುರಾಸೆಯು ದೇವರಿಗಿಂತ ದೊಡ್ಡದಾಗಬಾರದು ಮತ್ತು ಸೃಷ್ಟಿಯ ಅತಿಯಾಗಿ ಶೋಷಣೆ ಒಳಗಾಗಬಾರದು ಎಂದು ಯೆಹೋವನು ಅವರ ಆರ್ಥಿಕತೆಯಲ್ಲಿ ಮಿತಿಯನ್ನು ಇರಿಸಿದನು. ಇಸ್ರಾಯೇಲರು ಈ ಚಕ್ರವನ್ನು ಯಾವಾಗ ಪ್ರಾರಂಭಿಸಿದರು? ಈ ಆಜ್ಞೆಯು ದೇಶವನ್ನು ಪ್ರವೇಶಿಸುವುದಕ್ಕೆ ಸಂಬಂಧಿಸಿದೆ ಮತ್ತು ನೀವು ದೇಶಕ್ಕೆ ಸೇರಿದ ಮೇಲೆ ಯಾಜಕ ಕಾಂಡ 25:2 ಯೆಹೂದ್ಯ ಬೋಧನೆಗಳ ಪ್ರಕಾರ ಇಸ್ರಾಯೇಲರು ದೇಶವನ್ನು ಜಯಿಸಿ ಅದನ್ನು ಕುಲಗಳ ನಡುವೆ ಹಂಚಿದ ನಂತರ, ಅಂದರೆ ದೇಶದಲ್ಲಿ ನೆಲೆಸಿದ ನಂತರ ಈ ಚಕ್ರವು ಪ್ರಾರಂಭವಾಯಿತು. ಈ ನಿಯಮವು ಯೆಹೋವನ ಆಳ್ವಿಕೆಯ ಅಡಿಯಲ್ಲಿ ಆತನ ಲಯವನ್ನು ಕಲಿಯುತ್ತಾ ಬದುಕುವ ಜನರಿಗಾಗಿ ನೀಡಲ್ಪಟ್ಟಿತ್ತು. ನಂತರ ಒಂದು ಎಚ್ಚರಿಕೆಯ ಭಾಗ ಬರುತ್ತದೆ. ಇಸ್ರಾಯೇಲರು ತನ್ನ ಒಡಂಬಡಿಕೆಯನ್ನು ನಿರಾಕರಿಸಿದರೆ ಏನಾಗುತ್ತದೆ ಎಂದು ಯೆಹೋವನು ಎಚ್ಚರಿಸಿದನು. ಅವರು ಅವಿಧೇಯರಾದರೆ ಯೆಹೋವನು ಅವರನ್ನು ಶತ್ರುಗಳ ನಡುವೆ ಚದುರಿಸುವನು ಮತ್ತು ಆಗ ಭೂಮಿಯು ಆಳು ಬಿದ್ದಿರುವಾಗ ತನ್ನ ಸಬ್ಬತ್ತನ್ನು ಅನುಭವಿಸುತ್ತದೆ. ಇಸ್ರಾಯೇಲರು ಅಲ್ಲಿ ವಾಸವಾಗಿದ್ದಾಗ ಸಿಗದ ವಿಶ್ರಾಂತಿಯನ್ನು ಭೂಮಿಯು ಆಗ ಪಡೆಯುತ್ತದೆ ಎಂದು ಯಾಜಕ ಕಾಂಡ 26 ಹೇಳುತ್ತದೆ. ಯಾಜಕ ಕಾಂಡ 26, 34-35. ಇದು ಯೆಹೋವನ ಕಠಿಣ ಎಚ್ಚರಿಕೆ. ಜನರು ಭೂಮಿಗೆ ಅದರ ವಿಶ್ರಾಂತಿಯನ್ನು ಸಂತೋಷದಿಂದ ನೀಡದಿದ್ದರೆ ಆತನು ತೀರ್ಪಿನ ಮೂಲಕ ಆ ವಿಶ್ರಾಂತಿಯನ್ನು ಜಾರಿಗೆ ತರುತ್ತಾನೆ. ಬ್ಯಾಬಿಲೋನಿನ ಸೆರೆಯ ಬಗ್ಗೆ ಬೈಬಲ್ ವಿವರಿಸುವುದು ಇದನ್ನೇ. ಯೆರೆಮೀಯನ ಮೂಲಕ ಯೆಹೋವನು ಹೇಳಿದ ವಾಕ್ಯವು ನೆರವೇರುವಂತೆ, ಅಂದರೆ ಭೂಮಿಯು ತನ್ನ ಸಬ್ಬತ್ತುಗಳನ್ನು ಅನುಭವಿಸುವಂತೆ 70 ವರ್ಷಗಳ ಕಾಲ ದೇಶವು ಆಳು ಬಿದ್ದಿತು ಎಂದು 2 ಪೂರ್ವಕಾಲ ವೃತ್ತಾಂತ ಹೇಳುತ್ತದೆ. ಪೂರ್ವಕಾಲ ವೃತ್ತಾಂತ 36, 20-21. ಈ ದೇಶವೆಲ್ಲ ಆಳು ಬೀಳುವುದು ಮತ್ತು ಈ ಜನಾಂಗದವರು 70 ವರ್ಷ ಬ್ಯಾಬಿಲೋನಿನ ರಾಜನಿಗೆ ಸೇವೆ ಮಾಡುವರು ಎಂದು ಯೆರೆಮೀಯನು ಮುನ್ಸೂಚಿಸಿದನು. ಯೆರೆಮೀಯ 25:11. ಈ ಅವಧಿಯ ನಂತರ ಆ ದೇಶವು ಮರುಸ್ಥಾಪನೆಯ ವಾಗ್ದಾನವನ್ನು ಆತನು ನೀಡಿದನು. 70 ವರ್ಷಗಳು ಮುಗಿದ ಮೇಲೆ ನಾನು ನಿಮ್ಮನ್ನು ತಿರುಗಿ ಬರಮಾಡುವೆನು. ಯೆರೆಮೀಯ 29:10. ಯೆರೆಮೀಯನ ಪ್ರವಾದನೆಯು ಹೇಳಿದಂತೆ ಜೆರುಸಲೇಮಿನ ಹಾಳು ಬಿದ್ದ ಸ್ಥಿತಿಯು 70 ವರ್ಷಗಳವರೆಗೆ ಇರುತ್ತದೆ ಎಂದು ತಾನು ಅರ್ಥ ಮಾಡಿಕೊಂಡೆ ಎಂದು ದಾನಿಯೇಲನು ಹೇಳುತ್ತಾನೆ. ದಾನಿಯೇಲ 9:2. ಹೀಗೆ ಬೈಬಲ್ ಸ್ವತಃ ದೇಶಭ್ರಷ್ಟತೆಯನ್ನು ಭೂಮಿಗೆ ನೀಡದ ಸಬ್ಬತ್ತುಗಳಿಗೆ ಜೋಡಿಸುತ್ತದೆ. ಜನರು ದೇಶದಿಂದ ಹೊರಹಾಕಲ್ಪಟ್ಟ ಕಾರಣ ಅವರು ಸಬ್ಬತ್ತನ್ನು ಆಚರಿಸುವುದನ್ನು ನಿಲ್ಲಿಸಿದರು. ಆದರೆ ಅವರು ಇಲ್ಲದ ಸಮಯದಲ್ಲಿ ಭೂಮಿಯು ವಿಶ್ರಾಂತಿ ಪಡೆಯಿತು. ಆದರೂ ಇಸ್ರಾಯೇಲರು ಕೆಲವು ಸಮಯಗಳಲ್ಲಿ ಈ ಭೂಮಿಯ ಸಬ್ಬತ್ತನ್ನು
ಗಂಭೀರವಾಗಿ ಪರಿಗಣಿಸಿದರು ಎಂಬುದಕ್ಕೆ ಪುರಾವೆಗಳಿವೆ. ಸೆರೆಯಿಂದ ಹಿಂದಿರುಗಿದ ನಂತರ ಅವರು ಒಡಂಬಡಿಕೆಯನ್ನು ನವೀಕರಿಸಿದಾಗ 7ನೇ ವರ್ಷದ ಬಿಡುಗಡೆಯನ್ನು ಆಚರಿಸುವುದಾಗಿ ವಾಗ್ದಾನ ಮಾಡಿದರು. ನೆಹೆಮೀಯ 10:31. ನಂತರದ ಕಾಲದ ಬರಹಗಳು ಸಹ ದೇಶದಲ್ಲಿ ಸಬ್ಬತ್ತಿನ ವರ್ಷವಿದ್ದ ಕಾರಣ ಆಹಾರದ ಕೊರತೆಯುಂಟಾದ ಬಗ್ಗೆ ಉಲ್ಲೇಖಿಸುತ್ತದೆ. ಮಕ್ಕಾಬಿಯ 6:49. ಅದು ವಿಧೇಯತೆಯಿಂದಿರಲಿ ಅಥವಾ ತೀರ್ಪಿನ ಮೂಲಕವಿರಲಿ, ಯೆಹೋವನ ಸಬ್ಬತ್ತು ಒಂದು ಸಣ್ಣ ವಿಷಯವಲ್ಲ, ಅದು ಒಡಂಬಡಿಕೆಯ ಜೀವನವಾಗಿತ್ತು ಎಂದು ನ್ಯಾಯಪ್ರಮಾಣವು ತಿಳಿಸುತ್ತದೆ. ಹಾಗಾದರೆ ಈ ಆಜ್ಞೆಯ ಉದ್ದೇಶ ಏನೆಂದು ಹೇಳುತ್ತದೆ ಎಂದರೆ, ಯಾಜಕ ಕಾಂಡ 25 ಇದರ ಸಾರಾಂಶ ಹೀಗೆ ಹೇಳುತ್ತದೆ: ಇದು ಯೆಹೋವನಿಗೆ ಸಲ್ಲಿಸುವ ಸಬ್ಬತ್ತಾಗಿತ್ತು. 25:2. ಭೂಮಿಯು ಯೆಹೋವನಿಗೆ ಸೇರಿದ್ದು ಎಂದು ಇದು ಸಾರುತ್ತಿತ್ತು. 25:23. ಮಾನವನ ಯೋಜನೆಗಳು ನಿಂತಾಗಲೂ ಯೆಹೋವನ ಪೂರೈಕೆಯ ಮೇಲೆ ಭರವಸೆ ಇಡಲು ಇದು ತರಬೇತಿ ನೀಡುತ್ತಿತ್ತು. 25:20, 22. ಬಡವರಿಗೂ ಆಹಾರ ಸಿಗುವಂತೆ ಮಾಡುವ ಮೂಲಕ ಇದು ಬಲಹೀನರನ್ನು ರಕ್ಷಿಸುತ್ತಿತ್ತು. 25:6-7. ಇದು ಮಾನವನ ಮಿತಿಯಿಲ್ಲದ ದುರಾಸೆಯನ್ನು ನಿಯಂತ್ರಿಸುತ್ತಿತ್ತು. 25:4-5. ಇದು ಒಡಂಬಡಿಕೆಯ ಗುರುತಾಗಿತ್ತು. ಅನೇಕರು ಹೇಳುತ್ತಾರೆ, ಕೇಳುತ್ತಾರೆ, ಯಹೂದಿಗಳು ಇಂದಿಗೂ ಇದನ್ನು ಆಚರಿಸುತ್ತಾರೆಯೇ? ಹೌದು, ಯಹೂದಿ ಧರ್ಮದಲ್ಲಿ ಸಬ್ಬತ್ತಿನ ವರ್ಷವನ್ನು ಸ್ಮಿತಾ ಇಂದಿಗೂ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಿಸಿದಂತೆ ಆಚರಿಸಲಾಗುತ್ತದೆ. ಇತ್ತೀಚಿನ ಸ್ಮಿತಾ ವರ್ಷವು 2021 ಸೆಪ್ಟೆಂಬರ್ನಿಂದ 2022 ಸೆಪ್ಟೆಂಬರ್ ವರೆಗೆ ಇತ್ತು. ಮುಂದಿನ ಸ್ಮಿತಾ ವರ್ಷವು ಸೆಪ್ಟೆಂಬರ್ 20, 2028 ಪ್ರಾರಂಭವಾಗಲಿದೆ. ಆದರೆ ಬೆಳಗಿನ ಬೆಳಕು ಲೇಖನದ ಮುಖ್ಯ ಉದ್ದೇಶ ಅವರು ಅದನ್ನು ಆಚರಿಸಿದರೆ ಎಂಬುದು ಮಾತ್ರವಲ್ಲ, ಯೆಹೋವನು ಹೀಗೆ ಏಕೆ ಹೇಳಿದನು ಎಂಬುದೇ ಆಳವಾದ ಪ್ರಶ್ನೆ. ಇದು ಆರಾಧನೆ, ನಂಬಿಕೆ, ಕರುಣೆ ಮತ್ತು ಮಾನವನ ದುರಾಸೆಗೆ ಯೆಹೋವನು ಹಾಕುವ ಮಿತಿಗಳನ್ನು ಸ್ಪರ್ಶಿಸುತ್ತದೆ. ಇದೇ ಇನ್ನೂ ದೊಡ್ಡದಾದ ವಿಷಯದ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಭೂಮಿಗಾಗಿ ನೀಡಿದ ಸಬ್ಬತ್ತು ಇಡೀ ಸೃಷ್ಟಿಗೆ ಬರಲಿರುವ ಮಹಾವಿಶ್ರಾಂತಿಯ ಬಗ್ಗೆ ಹೇಳಲಾಗಿದೆ. ನಾಳಿನ ಬೆಳಗಿನ ಬೆಳಕು ಲೇಖನದಲ್ಲಿ ಈ ಭೂಮಿಯ ಸಬ್ಬತ್ತು ಯೆಹೋವನ ವಿಶ್ರಾಂತಿ ಮತ್ತು ಮರುಸ್ಥಾಪನೆಯ ಮಹಾಯೋಜನೆಗೆ ಹೇಗೆ ದಾರಿಯಾಗಿದೆ ಎಂಬ ಆಧ್ಯಾತ್ಮಿಕ ಅರ್ಥವನ್ನು ನಾವು ನೋಡೋಣ. ಪ್ರಾರ್ಥನೆ. ಯೆಹೋವನೇ, ನೀನು ನ್ಯಾಯವಂತನು. ನಿನ್ನ ಸಬ್ಬತ್ತು ಭೂಮಿಯನ್ನು ಕಾಯುತ್ತದೆ. ನೀನು ನಮಗೆ ಕರುಣೆಯನ್ನು ತೋರಿಸುತ್ತೀ ಎಂಬುದು ನಮ್ಮ ನಂಬಿಕೆ. ಕೆಲಸವು ನಿಲ್ಲಬೇಕಾದಾಗ ನಮ್ಮ ಹೃದಯಗಳು ನಿನ್ನನ್ನು ನಂಬುವಂತೆ ನೀನು ಕಲಿಸುತ್ತೀ. 6ನೇ ವರ್ಷದಲ್ಲಿ ನೀನು ನಮ್ಮನ್ನು ಆಶೀರ್ವದಿಸುತ್ತೀಯ. ನಿನ್ನ ಪ್ರೀತಿಯ ಆಜ್ಞೆಯ ಮೂಲಕ ಪ್ರತಿಯೊಬ್ಬರ ಆತ್ಮವು ನಿನ್ನ ಮಾರ್ಗಗಳನ್ನು ಕಲಿತು ವಿನಯತೆಯಿಂದ ಅರ್ಥ ಮಾಡಿಕೊಳ್ಳಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.